ವರ್ಲ್ಡ್ ವೈಡ್ ಆಗಿ ಪುಷ್ಪರಾಜ್ ಮೂವಿ ಬಾಕ್ಸ್ ಆಫೀಸ್ ಅಲ್ಲಿ ಧೂಳು ಎಬ್ಬಿಸ್ಕೊಂಡು ಸಖತ್ತಾಗಿ ರನ್ ಆಗ್ತೈತೆ. ಇನ್ನೊಂದು ಮ್ಯಾಟ್ರು ಅದೇ ಮೂವಿ ಟೀಮ್ ಇಂದ ಆಚೆ ಕಡೆ ಬಂತು ಗುರು. ಇನ್ನ ವಿಷಯಕ್ಕೆ ಬರಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಬಂದಿದ್ರೆ ಲೈಕು ಕಮೆಂಟು ಶೇರ್ ಸಬ್ಸ್ಕ್ರೈಬ್ ಇಂಪಾರ್ಟೆಂಟ್ ಗುರು, ಮಾಡ್ಕೊಬಿಡ್ರಿ. ಇನ್ನು ವಿಷಯ ಏನಂದ್ರೆ, ಈ ಮೂವಿ ಡಿಸೆಂಬರ್ 5 ವರ್ಲ್ಡ್ ವೈಡ್ ಆಗಿ ರಿಲೀಸ್ ಆಯ್ತು ಗುರು. ಒಂದು ದಿವಸದ ಮುಂಚೆನೆ ಅಂದ್ರೆ ಡಿಸೆಂಬರ್ 4 ಪ್ರೀಮಿಯರ್ ಶೋ ಎಲ್ಲ ಕಡೆ ನಡೀತು ಗುರು. ಅದರಲ್ಲಿ ಸಂಧ್ಯಾ ಅನ್ನೋ ಥಿಯೇಟರ್ಗೆ ಪುಷ್ಪರಾಜ್ ಅಲ್ಲು ಅರ್ಜುನ್ ಅವರು ಬಂದ್ರು ಗುರು. ನಮ್ಮ ಅಲ್ಲು ಅರ್ಜುನ್ ಅವರು ವಿತೌಟ್ ಎನಿ ಇನ್ಫಾರ್ಮೇಶನ್ ಪೊಲೀಸ್ ಫೋರ್ಸ್ಗೆ ಸಪೋರ್ಟನ್ನು ತಗೊಂಡಿರ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ರು ಗುರು. ಜನಗಳೆಲ್ಲ ಅವ್ರು ಬಂದ್ರು ಅನ್ನೋ ಒಂದು ಖುಷಿಗೆ, ನೋಡ್ಬೇಕು ಅನ್ನೋ ಒಂದು ಆತೃತಕ್ಕೆ ಜನ ನೂಕುನುಗ್ಗಳಲ್ಲಿ ಓಡಾಡಿದ್ರು ಗುರು. ಅದೇ ದಿನ ಅದೇ ಫಿಲಮ್ ನೋಡಕ್ಕೆ ಒಂದು ಫ್ಯಾಮಿಲಿನೂ ಬಂದಿರುತ್ತೆ ಗುರು. ಜನಗಳು ಜಾಸ್ತಿ ಇದ್ದಿದ್ದ ಕಾರಣ ಆ ರಭಸಕ್ಕೆ ಅದರಲ್ಲಿ ಒಂದು ಹೆಂಗ್ಸು ಕೆಳಗಡೆ ಬಿದ್ದೋಗಿ ಜನಗಳೆಲ್ಲ ಅವ್ರ ಮೇಲೆ ತುಳ್ದಾಕ್ಬಿಡ್ತಾರೆ ಗುರು. ಆ ಟೈಮಲ್ಲಿ ಆ ಹುಡುಗಿ ಬಂದ್ಬಿಟ್ಟು ಅಸ್ವಸ್ಥ ಆಗೋಗ್ಬಿಡ್ತಾರೆ. ಆ ಟೈಮಲ್ಲಿ ಪೊಲೀಸರು ಕೂಡ ಆ ಕ್ರೌಡ್ನ ತಡಿಯಕ್ಕೆ ಆಗ್ತಾ ಇರಲ್ಲ ಗುರು. ಈ ಕಡೆ ಆ ಹುಡುಗಿ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗ್ಬಿಡುತ್ತೆ ಗುರು. CPR ಕೂಡ ಮಾಡೋ ವಿಡಿಯೋಸ್ ತುಂಬಾ ವೈರಲ್ ಆಗುತ್ತೆ ಆ ಟೈಮಲ್ಲಿ. ಇನ್ನ ಆ ಹುಡುಗಿನ ಹಾಸ್ಪಿಟ್ಲ್ಗೆ ಶಿಫ್ಟ್ ಮಾಡ್ತಾರೆ ಗುರು. ಹಾಸ್ಪಿಟ್ಲ್ಗೆ ಶಿಫ್ಟ್ ಮಾಡಿರೋ ಕೆಲವೇ ನಿಮಿಷಗಳಲ್ಲಿ ಆ ಹುಡುಗಿ ಸತ್ತೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಡಾಕ್ಟರ್ಸ್ ಡಿಸೈಡ್ ಮಾಡ್ಬಿಡ್ತಾರೆ ಗುರು. ಇನ್ನ ಈ ವಿಷಯ ಆಚೆ ಕಡೆ ಬಂದಿದ್ದ ಕೆಲವೇ ನಿಮಿಷಗಳಲ್ಲಿ ಫುಲ್ ಹಾಟ್ ಟಾಪಿಕ್ ಆಗೋಗ್ಬಿಡುತ್ತೆ ಗುರು. ಈ ಒಂದು ವಿಷಯಕ್ಕೆ ಮೂವಿ ಟೀಮ್ನು ಸ್ಪಂದಿಸುತ್ತೆ ಗುರು. ಅದರಲ್ಲೂ ಅಲ್ಲು ಅರ್ಜುನ್ ಅವರು 25 lakhs ಕೊಡ್ತೀವಿ ಅವರ ಫ್ಯಾಮಿಲಿಗೆ, ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಕೂಡ ರಿಲೀಸ್ ಮಾಡ್ತಾರೆ. ನನಗನ್ಸಿದ ಮಟ್ಟಿಗೆ 25 lakhs ಕಮ್ಮಿ ಆಯ್ತು ಅಂತಾನೆ ಹೇಳ್ಬೋದು ಗುರು. 25 lakhs ಏನ್ ಗುರು, ಅಟ್ಲೀಸ್ಟ್ 1 crore ಅನ್ನ ಕೊಟ್ಟಿದ್ರೆ ಚೆನ್ನಾಗಿರೋದು. ಈಗ ನೀವೆಲ್ಲ ಹೇಳ್ಬೋದು, ನಿಮ್ಮ ಅಪ್ಪನ ಮನೆ ಗಂಟೆ ಏನೋ ಹೋಗುತ್ತಪ್ಪ, ಅವ್ರಿಗೆ ತಾನೇ ಹೋಗೋದು ಅಂತ ಹೇಳ್ಬಿಟ್ಟು. ನಿಜ ಹೇಳ್ಬೇಕು ಅಂದ್ರೆ 1 ಕೋಟಿ ಅಲ್ಲ 100 ಕೋಟಿ ಕೊಟ್ರು ಆ ಹೋಗಿರೋ ಪ್ರಾಣ ವಾಪಸ್ ಬರಲ್ಲ. ನಾನ್ ಯಾಕೆ 1 ಕೋಟಿ ಕೊಟ್ರೆ ಚೆನ್ನಾಗಿರುತ್ತೆ ಅಂದ್ರೆ, ಆ ಫ್ಯಾಮಿಲಿ 1 ಕೋಟಿಯಿಂದ ಒಳ್ಳೆ ಜೀವನನ ರೂಪಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳ್ದೆ ಅಷ್ಟೇ ಗುರು. ಈಗ ಮೇನ್ ಮ್ಯಾಟರ್ಗೆ ಬಂದ್ರೆ, ಆ ಹುಡುಗಿಯ ಗಂಡ ಹೈದರಾಬಾದ್ನ ಚಿಕ್ಕಟಪಲ್ಲಿ ಎಂಬ ಒಂದು ಪೊಲೀಸ್ ಠಾಣೆಯಲ್ಲಿ ಅಲ್ಲು ಅರ್ಜುನ್ ಮತ್ತೆ ಸಂಧ್ಯಾ ಥಿಯೇಟರ್ ಓನರ್ ಮೇಲೆ ಕೇಸ್ ಹಾಕವ್ರೆ ಗುರು. ಪೊಲೀಸರು ಇಮಿಡಿಯೇಟ್ ಆಗಿ ಆಕ್ಷನ್ ನ ತಗೊಂಡು ಅಲ್ಲು ಅರ್ಜುನ್ ಮತ್ತೆ ಸಂಧ್ಯಾ ಥಿಯೇಟರ್ ಓನರ್ ನ ತಮ್ಮ ಕಸ್ಟಡಿಗೆ ತಗೊಂಡವ್ರೆ ಗುರು. ಆಮೇಲೆ 1-2 ಗಂಟೆ ವಿಚಾರಣೆ ಕೂಡ ಮಾಡಿ ಇವ್ರ ಹೆಸರಲ್ಲೇ ಒಂದು 3 ಕೇಸ್ ನ ಫಿಟ್ ಮಾಡವ್ರೆ ಗುರು. ಅಲ್ಲು ಅರ್ಜುನ್ ಅವರ ಅರೆಸ್ಟಿಗೆ ಬೇಜಾನ್ ಜನ ರಾಜಕೀಯದವರು ಕಾರಣ ಅಂತ ಹೇಳ್ಬಿಟ್ಟು ಕೆಲವರು ಅನ್ಕೊಂತವ್ರೆ ಗುರು. ಅದ್ರಲ್ಲೂ ಚಿರು ಪವನ್ ವರ್ಸಸ್ ಅಲ್ಲು ಅರ್ಜುನ್ ಅಂತ ಹೇಳ್ಬಿಟ್ಟು ಈಗಾಗ್ಲೇ ತುಂಬಾ ಟ್ರೋಲ್ಸ್ ಮೇಮ್ಸ್ ಬಂದಿತ್ತು. ಆ ಮ್ಯಾಟರ್ ಇಂದ ಏನನ್ನ ಈ ಅರೆಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವ್ರು ಅನ್ಕೊಂತವ್ರೆ. ನಿಜ ಏನು ಅಂತ ಹೇಳ್ಬಿಟ್ಟು ಮುಂದೆ ಗೊತ್ತಾಗುತ್ತೆ. ಇದ್ರಲ್ಲೇ ಮಿಸ್ಟೇಕ್ ಯಾರ್ದು ಅಂತ ಹೇಳಕ್ ಆಗಲ್ಲ ಗುರು. ಅಲ್ಲು ಅರ್ಜುನ್ ಅವರು ಪ್ರೀಮಿಯರ್ ಶೋಗೆ ವಿತೌಟ್ ಇನ್ಫಾರ್ಮೇಶನ್ ಬಂದಿದ್ದು ಅವ್ರ ತಪ್ಪೆ. ಅದ್ರಲ್ಲೂ ಅಷ್ಟು ಜನನ ಕಂಟ್ರೋಲ್ ಮಾಡ್ದಿರ ಪೊಲೀಸ್ ಫೋರ್ಸ್ನ ಫಸ್ಟೇ ಅರೇಂಜ್ ಮಾಡ್ಕೋಬೇಕಿತ್ತು ಗುರು. ಆ ಹೆಂಗ್ಸು ನಮ್ಮ ಹೀರೋನ ಡೈರೆಕ್ಟ್ ಆಗಿ ನೋಡ್ಬೋದು ಅನ್ನೋ ಒಂದು ಆತುರದಲ್ಲಿ ಈ ತರ ಮಾಡ್ಕೊಂಡಿರ್ಬೋದು ಗುರು. ತಪ್ಪು ಯಾರ್ದು ಅಂತಾನೆ ಹೇಳ್ಬೋದು. ಬಟ್ ಏನಂದ್ರೆ ತಪ್ಪು ಆಗೋಗಿದೆ. ಈಗ ಆ ತಪ್ಪನ್ನ ಸರಿ ಮಾಡ್ಕೊಳಕ್ಕೆ ಆ ಕುಟುಂಬಕ್ಕೆ ಅಲ್ಲು ಅರ್ಜುನ್ ಅವರು ಏನ್ ಮಾಡ್ತಾರೆ ಅನ್ನೋದು ಈಗ ಇಂಪಾರ್ಟೆಂಟ್ ಗುರು. ನೋಡೋಣ ಮುಂದೆ ಈ ಸ್ಟೋರಿ ಯಾವ ತರ ಟರ್ನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಟೋಟಲ್ ಮ್ಯಾಟರ್ ಅಂತೂ ಇಷ್ಟೇ ಗುರು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರ್ ಸಬ್ಸ್ಕ್ರೈಬ್ ಇಂಪಾರ್ಟೆಂಟ್ ಗುರು, ಮಾಡ್ಕೊಬೇಡ್ರಿ ಗುರು. ಜೈ ಸನ್ನಿ ಲಿಯಾನ್. ಓಕೆ ಫ್ರೆಂಡ್ಸ್, ಬಾಯ್.